ಮಂಗಳೂರಿನ ಐತಿಹಾಸಿಕ ಬಾವುಟಗುಡ್ಡೆಯ ಟಾಗೋರ್ ಪಾರ್ಕಿಗೆ ಮತ್ತೊಂದು ಗರಿ ಸೇರ್ಪಡೆಯಾಗಲಿದ್ದು, ಭವ್ಯವಾದ 78 ಮೀಟರ್ ಎತ್ತರದ ನೂತನ ಧ್ವಜಸ್ತಂಭ ತಲೆ ಎತ್ತಿದೆ. ನಗರದ ಅತಿ ಎತ್ತರದ ಪ್ರದೇಶದಲ್ಲಿರುವುದರಿಂದ ಇಲ್ಲಿ ಹಾರಾಡುವ ರಾಷ್ಟ್ರಧ್ವಜವು ನಗರದ ಹಲವು ಭಾಗಗಳಿಂದಲೂ ಗೋಚರಿಸಲಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಧ್ವಜಸ್ತಂಭ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಅನುದಾನವನ್ನು ಪಾಲಿಕೆಯಲ್ಲಿ ಠೇವಣಿಯಿಟ್ಟು ಅದೇ ಮೊತ್ತದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ರಾಯಪುರದಿಂದ ತರಿಸಲಾದ ಬೃಹತ್ ಲೋಹದ ಕಂಬದ ವಿವಿಧ ಭಾಗಗಳನ್ನು ದೈತ್ಯ ಕ್ರೇನ್ಗಳ ನೆರವಿನಿಂದ ಒಂದಕ್ಕೊಂದು ಜೋಡಿಸಿ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿದೆ. ಈ ಧ್ವಜಸ್ತಂಭವು ತುಕ್ಕು ನಿರೋಧಕ ಜೆ ಲೋಹದಿಂದ ನಿರ್ಮಾಣಗೊಂಡಿದ್ದು, ಇದರ ಒಟ್ಟು ತೂಕ ಸುಮಾರು 14 ಟನ್ ಎನ್ನಲಾಗಿದೆ. ಧ್ವಜಸ್ತಂಭ ಅಳವಡಿಸುವ ಜವಾಬ್ದಾರಿಯನ್ನು ಸನ್ಲೈಟ್ ಲ್ಯೂಮಿನರೀಸ್ ಸಂಸ್ಥೆ ನಿರ್ವಹಿಸಿದೆ. ಧ್ವಜಾರೋಹಣಕ್ಕಾಗಿ ಮೋಟರೀಕೃತ ವ್ಯವಸ್ಥೆ ಅಳವಡಿಸಲಾಗಿದ್ದು, 3 ಫೇಸ್ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ಮಿಂಚುಬಂಧಕ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದಲ್ಲದೆ ವಿಮಾನಗಳಿಗೆ ಧ್ವಜಸ್ತಂಭ ಗೋಚರಿಸುವಂತೆ ಎರಡೂ ಬದಿಗಳಲ್ಲಿ ಕೆಂಪು ಬಣ್ಣದ ಮಾರ್ಗಸೂಚಿ ದೀಪಗಳನ್ನು ಅಳವಡಿಸಲಾಗಿದೆ. ಮಂಗಳೂರಿನ ಕರಾವಳಿ ಪ್ರದೇಶದಲ್ಲಿ ಬೀಸುವ ಬಿರುಸಿನ ಗಾಳಿಯನ್ನು ಗಮನದಲ್ಲಿಟ್ಟುಕೊಂಡು 30-45 ಅಡಿ ಗಾತ್ರದ ವಿಶೇಷ ಪಾಲಿಸ್ಟರ್ ರಾಷ್ಟ್ರಧ್ವಜವನ್ನು ಸಿದ್ಧಪಡಿಸಲಾಗಿದೆ. ಬೃಹತ್ ಗಾತ್ರದ ಈ ಧ್ವಜವು ಧ್ವಜಸ್ತಂಭದ ಪ್ರಮುಖ ಆಕರ್ಷಣೆಯಾಗಲಿದೆ. ಬಾವುಟಗುಡ್ಡೆಗೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವೂ ಇದೆ. ಭಾರತದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಮಂಗಳೂರಿನ ಇದೇ ಪ್ರದೇಶದಲ್ಲಿ ಧ್ವಜಾರೋಹಣ ನಡೆದಿತ್ತು ಎನ್ನಲಾಗುತ್ತದೆ. ಈ ಐತಿಹಾಸಿಕ ಹಿನ್ನೆಲೆಯನ್ನು ಪ್ರತಿಬಿಂಬಿಸುವಂತೆ ಇದೀಗ 78 ಮೀಟರ್ ಎತ್ತರದ ಬೃಹತ್ ಧ್ವಜಸ್ತಂಭ ನಿರ್ಮಿಸಲಾಗಿದೆ. ಸದ್ಯದಲ್ಲೇ ರಾಷ್ಟ್ರಧ್ವಜ ಹಾರಾಡುವ ಮೂಲಕ ಐತಿಹಾಸಿಕ ಬಾವುಟಗುಡ್ಡೆಗೆ ಮತ್ತೊಂದು ಗರಿ ಮೂಡಲಿದೆ.